ಓಂ ಶಾಂತಿ 18/11/2025 ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೇ ಸತ್ಯ ಅಲೌಕಿಕ ಜಾದೂಗಾರರಾಗಿದ್ದೀರಿ. ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಜಾದು ತೋರಿಸಬೇಕಾಗಿದೆ. ಪ್ರಶ್ನೆ: ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳ ಲಕ್ಷಣಗಳೇನು? ಉತ್ತರ: ಅವರು ಪಾಸ್ ವಿತ್ ಆನರ್ ಆಗುವ ಅರ್ಥಾತ್ ವಿಜಯ ಮಾಲೆಯಲ್ಲಿ ಬರುವ ಲಕ್ಷ್ಯವನ್ನಿಡುತ್ತಾರೆ. ಅವರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಇರುತ್ತದೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಇಂತಹ ಪುರುಷಾರ್ಥಿಗಳೇ ಮಾಲೆಯ ಮಣಿಯಾಗುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ನೀವು ಆತ್ಮಿಕ ಮಕ್ಕಳು ಈಗ ಜಾದೂಗಾರಿಣಿಯರಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ತಂದೆಯನ್ನು ಜಾದೂಗಾರನೆಂದು ಹೇಳುತ್ತಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತಹ ಜಾದೂಗಾರರು ಮತ್ಯಾರೂ ಇರುವುದಿಲ್ಲ. ಇದು ಜಾದೂವಾಗಿದೆಯಲ್ಲವೇ? ಎಷ್ಟು ದೊಡ್ಡ ಸಂಪಾದನೆ ಮಾಡಿಕೊಳ್ಳುವ ಮಾರ್ಗವನ್ನು ತಿಳಿಸುತ್ತೀರಿ. ಶಾಲೆಯಲ್ಲಿ ಶಿಕ್ಷಕರೂ ಸಹ ಸಂಪಾದನೆ ಮಾಡುವುದನ್ನು ಕಲಿಸುತ್ತಾರೆ. ವಿದ್ಯೆಯು ಸಂಪಾದನೆಯಾಗಿದೆಯಲ್ಲವೇ? ಭಕ್ತಿ ಮಾರ್ಗದ ಕಥೆಗಳು, ಶಾಸ್ತ್ರಗಳು ಇತ್ಯಾದಿಗಳನ್ನು ಕೇಳುವುದಕ್ಕೆ ವಿದ್ಯಾಭ್ಯಾಸವೆಂದು ಹೇಳುವುದಿಲ್ಲ. ಅದರಲ್ಲಿ ಯಾವುದೇ ಸಂಪಾದನೆ ಇಲ್ಲ. ಕೇವಲ ಅದರಲ್ಲಿ ಹಣ ಖರ್ಚಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಚಿತ್ರಗಳನ್ನು ಮಾಡಿಸುತ್ತಾ, ಮಂದಿರಗಳನ್ನು ಕಟ್ಟಿಸುತ್ತಾ, ಭಕ್ತಿ ಮಾಡುತ್ತಾ ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದೀರಿ. ಶಿಕ್ಷಕರಾದರೂ ಸಂಪಾದನೆ ಮಾಡಿಸುತ್ತಾರೆ. ಅದರಿಂದ ಜೀವನಾಧಾರವಾಗುತ್ತದೆ. ನೀವು ಮಕ್ಕಳ ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ. ಎಲ್ಲರೂ ಓದಬೇಕಾಗಿದೆ. ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರಾಗಿದ್ದೀರಿ. ಆ ವಿದ್ಯೆಯಿಂದ ಬ್ಯಾರಿಸ್ಟರ್ ಇತ್ಯಾದಿಯಾಗಬಹುದು. ಅದು ಕೇವಲ ಒಂದು ಜನ್ಮಕ್ಕಾಗಿ. ಅಂದ ಮೇಲೆ ಎಷ್ಟೊಂದು ರಾತ್ರಿ ಹಗಲಿನ ವ್ಯತ್ಯಾಸವಿದೆ. ಆದ್ದರಿಂದ ನೀವಾತ್ಮಗಳಿಗೆ ಶುದ್ಧ ನಶೆ ಇರಬೇಕು. ಇದು ಗುಪ್ತ ನಶೆಯಾಗಿದೆ. ಬೇಹದ್ದಿನ ತಂದೆಯದ್ದು ಚಮತ್ಕಾರವಾಗಿದೆ. ಇದು ಎಂತಹ ಆತ್ಮಿಕ ಜಾದು ಆಗಿದೆ. ಆತ್ಮವನ್ನು ನೆನಪು ಮಾಡುತ್ತಾ ಸತೋಪ್ರಧಾನರಾಗಿ ಬಿಡಬೇಕಾಗಿದೆ. ಹೇಗೆ ಸನ್ಯಾಸಿಗಳು ಹೇಳುತ್ತಾರಲ್ಲವೇ, ನೀವು ತನ್ನನ್ನು ನಾನು ಕೋಣ ಆಗಿದ್ದೇನೆ ಎಂದು ತಿಳಿಯಿರಿ. ಅವರು ಅದೇ ರೀತಿ ತಿಳಿದುಕೊಂಡು ಕೋಣೆಯಲ್ಲಿ ಕುಳಿತು ಬಿಟ್ಟರು ಮತ್ತು ಹೇಳಿದರು, ನಾನು ಕೋಣ ಆಗಿದ್ದೇನೆ, ನನಗೆ ಕೋಡುಗಳಿವೆ, ಕೋಣೆಯಿಂದ ಹೇಗೆ ಹೊರಬರಲಿ ಎಂದು ಕೇಳಿದರು. ತಂದೆಯು ತಿಳಿಸುತ್ತಾರೆ, ನೀವು ಪವಿತ್ರ ಆತ್ಮನಾಗಿದ್ದೀರಿ, ಈಗ ಅಪವಿತ್ರರಾಗಿದ್ದೀರಿ. ಪುನಃ ತಂದೆಯನ್ನು ನೆನಪು ಮಾಡುತ್ತಾ ನೀವು ಪವಿತ್ರರಾಗಿ ಬಿಡುತ್ತೀರಿ. ಈ ಜ್ಞಾನವನ್ನು ಕೇಳಿ ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ದೇವತೆಗಳದ್ದು ಸಾಮ್ರಾಜ್ಯವಿದೆಯಲ್ಲವೇ? ನೀವು ಮಕ್ಕಳು ಈಗ ಶ್ರೀಮತದಂತೆ ಭಾರತದಲ್ಲಿ ದೈವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ತಂದೆಯು ಹೇಳುತ್ತಾರೆ, ನಾನೀಗ ಯಾವ ಶ್ರೀಮತವನ್ನು ನಿಮಗೆ ಕೊಡುತ್ತಿದ್ದೇನೆ, ಅದು ಸರಿಯೋ ಅಥವಾ ಶಾಸ್ತ್ರಗಳ ಮತವು ಸರಿಯೋ, ನೀವೇ ನಿರ್ಣಯ ಮಾಡಿ. ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ. ಇದನ್ನು ವಿಶೇಷವಾಗಿ ಬರೆದಿದ್ದಾರೆ. ಅಂದ ಮೇಲೆ ಈಗ ಭಗವಂತನೆಂದು ಯಾರಿಗೆ ಹೇಳುವುದು? ಅವಶ್ಯವಾಗಿ ನಿರಾಕಾರ ಶಿವನೆಂದು ಎಲ್ಲರೂ ಹೇಳುತ್ತಾರೆ. ಅವರ ಮಕ್ಕಳಾದ ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ. ಅವರೊಬ್ಬರೇ ತಂದೆಯಾಗಿದ್ದಾರೆ. ಆ ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ. ಪ್ರಿಯತಮನಾದ ನನ್ನನ್ನು ನೆನಪು ಮಾಡುತ್ತೀರಿ, ಏಕೆಂದರೆ ನಾನೇ ರಾಜಯೋಗವನ್ನು ಕಲಿಸಿದ್ದೆನು. ಇದರಿಂದ ನೀವು ಪ್ರತ್ಯಕ್ಷವಾಗಿ ನರನಿಂದ ನಾರಾಯಣರಾಗುತ್ತೀರಿ. ನಾವು ಸತ್ಯನಾರಾಯಣನ ಕಥೆಯನ್ನು
ಕೇಳುತ್ತೇವೆಂದು ಅವರು ಹೇಳಿಬಿಡುತ್ತಾರೆ. ಆದರೆ ಇದರಿಂದ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆಯೇ? ತಂದೆಯು ನೀವಾತ್ಮರಿಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ಆತ್ಮವು ಎಲ್ಲವನ್ನೂ ಅರಿತುಕೊಳ್ಳುತ್ತದೆ. ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ. ಆತ್ಮಗಳ ನಿವಾಸ ಸ್ಥಾನಕ್ಕೆ ನಿರ್ವಾಣಧಾಮವೆಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನೇ ನೆನಪು ಮಾಡಬೇಕಾಗಿದೆ. ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಆತ್ಮಕ್ಕೆ ಈಗ ಯಾವುದು ಸರಿ ಯಾವುದು ತಪ್ಪು ಎಂಬ ತಿಳುವಳಿಕೆ ಸಿಕ್ಕಿದೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆಯು ತಿಳಿಸಿದ್ದಾರೆ. ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮತ್ತು ಮಕ್ಕಳೇ ಅರಿತುಕೊಳ್ಳುತ್ತೀರಿ. ಅನ್ಯ ಮನುಷ್ಯರು ತಂದೆಯನ್ನೇ ಅರಿತುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ರಾವಣ ರಾಜ್ಯದಲ್ಲಿ ಎಲ್ಲ ಕರ್ಮಗಳು ವಿಕರ್ಮಗಳೇ ಆಗುತ್ತವೆ. ಸತ್ಯಯುಗದಲ್ಲಿ ಕರ್ಮಗಳು ಅಕರ್ಮಗಳಾಗುತ್ತವೆ. ಅಲ್ಲಿ ಮಕ್ಕಳಾಗುವುದಿಲ್ಲವೇ ಎಂದು ಯಾರಾದರೂ ಕೇಳಿದರೆ ತಿಳಿಸಿ. ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅಲ್ಲಿ ಈ ಪಂಚವಿಕಾರಗಳು ಎಲ್ಲಿಂದ ಬರುತ್ತವೆ? ಇದು ಬಹಳ ಸರಳ ಮಾತಾಗಿದೆ. ಇದನ್ನು ತಂದೆಯು ತಿಳಿಸುತ್ತಾರೆ. ಯಾರು ಇದನ್ನು ಸರಿಯೆಂದು ತಿಳಿಯುವರೋ ಅವರು ಕೂಡಲೇ ಜಾಗೃತರಾಗಿ ಬಿಡುತ್ತಾರೆ. ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಮುಂದೆ ಹೋದಂತೆ ತಿಳಿದುಕೊಳ್ಳುವರು. ಹೇಗೆ ಪತಂಗಗಳು ಜ್ಯೋತಿಯ ಬಳಿ ಬರುತ್ತವೆ, ಕೆಲವು ಪತಂಗಗಳು ಹೊರಟು ಹೋಗಿ ಮತ್ತೆ ಬರುತ್ತವೆ. ಇವರೂ ಸಹ ಪರಂ ಜ್ಯೋತಿಯಾಗಿದ್ದಾರೆ. ಈಗ ಎಲ್ಲವೂ ಸುಟ್ಟು ಭಸ್ಮವಾಗುವುದು. ಇದನ್ನೂ ಸಹ ತಿಳಿಸಲಾಗಿದೆ. ಇದಂತೂ ಸಾಮಾನ್ಯ ಮಾತಾಗಿದೆ. ದೀಪದ ಬಳಿ ಪತಂಗಗಳು ಬಹಳಷ್ಟು ಸುಟ್ಟು ಹೋಗುತ್ತವೆ. ದೀಪಾವಳಿ ಎಂದು ಎಷ್ಟು ಚಿಕ್ಕ ಚಿಕ್ಕ ಸೊಳ್ಳೆಗಳು ಬರುತ್ತವೆ ಮತ್ತು ಸಮಾಪ್ತಿಯಾಗುತ್ತವೆ, ಹುಟ್ಟುತ್ತವೆ ಮತ್ತು ಸತ್ತು ಹೋಗುತ್ತವೆ. ತಂದೆಯೂ ಸಹ ತಿಳಿಸುತ್ತಾರೆ. ಕೊನೆಯಲ್ಲಿ ಬರುವವರು ಜನ್ಮ ತೆಗೆದುಕೊಳ್ಳುತ್ತಾರೆ ಮತ್ತು ಮರಣ ಹೊಂದುತ್ತಾರೆ. ಅವರದ್ದು ಹೇಗೆ ಸೊಳ್ಳೆಗಳ ತರಹ ಜನ್ಮವಾಯಿತೋ ತಂದೆಯು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಅಂದ ಮೇಲೆ ಪುರುಷಾರ್ಥ ಮಾಡಿ ಪಾಸ್ ವಿತ್ ಆನರ್ ಆಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ಬಹಳ ಪುರುಷಾರ್ಥ ಮಾಡುತ್ತಾರೆ. ಪಾಸ್ ವಿತ್ ಆನರ್ ಆಗುವವರದ್ದೇ ಮಾಲೆಯಾಗುತ್ತದೆ. ಎಷ್ಟು ಸಾಧ್ಯವೋ ಪುರುಷಾರ್ಥ ಮಾಡುತ್ತಾ ಇರಿ. ವಿನಾಶಕಾಲೇ ವಿಪರೀತ ಬುದ್ಧಿಯವರೆಂದು ಹೇಳುತ್ತಾರೆ. ಇದರ ಮೇಲೂ ನೀವು ತಿಳಿಸಬಹುದು. ನಮ್ಮದು ತಂದೆಯ ಜೊತೆ ಪ್ರೀತಿ ಬುದ್ಧಿ ಇದೆ. ಒಬ್ಬ ತಂದೆಯ ವಿನಃ ನಾವು ಮತ್ಯಾರನ್ನೂ ನೆನಪು ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಹೇ ದುಃಖಹರ್ತ ಸುಖಕರ್ತ ಎಂದು ನೀವು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಾ ಬಂದಿದ್ದೀರಿ. ಅಂದಾಗ ತಂದೆಯು ಅವಶ್ಯವಾಗಿ ಸುಖ ಕೊಡುವವರಾದರಲ್ಲವೇ? ಸ್ವರ್ಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ. ನಾನು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ. ಯಾವ ಮಕ್ಕಳು ಕಾಮಚಿತೆಯನ್ನೇರಿ ಭಸ್ಮವಾಗಿದ್ದಾರೆಯೋ ಅವರ ಮೇಲೆ ನಾನು ಬಂದು ಜ್ಞಾನದ ಮಳೆ ಸುರಿಸುತ್ತೇನೆ. ನೀವು ಮಕ್ಕಳಿಗೆ ಯೋಗವನ್ನು ಕಲಿಸುತ್ತೇನೆ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಫರಿಸ್ತಾನದ ಮಾಲೀಕರಾಗಿ ಬಿಡುವಿರಿ. ಅಂದಾಗ ನೀವೂ ಸಹ ಜಾದೂಗಾರರಾದಿರಿ. ನಮ್ಮದು ಇದು ಸತ್ಯವಾದ ಜಾದೂಗಾರಿಯಾಗಿದೆ ಎಂದು ಮಕ್ಕಳಿಗೆ ನಶೆ ಇರಬೇಕು. ಕೆಲವರು ಬಹಳ ಒಳ್ಳೆಯ ಬುದ್ಧಿವಂತ ಜಾದೂಗಾರರಿರುತ್ತಾರೆ. ಜಾದೂ ಮಾಡಿ ಏನೇನೋ ವಸ್ತುಗಳನ್ನು ಹೊರ ತೆಗೆಯುತ್ತಾರೆ. ಆದರೆ ಈ ಜಾದೂಗರಿಯು ಅಲೌಕಿಕವಾಗಿದೆ. ಅರ್ಥಾತ್ ಇದನ್ನು ಒಬ್ಬ ತಂದೆಯ ವಿನಃ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆಂದು
ನಿಮಗೆ ತಿಳಿದಿದೆ. ಈ ಶಿಕ್ಷಣವೇ ಹೊಸ ಪ್ರಪಂಚಕ್ಕಾಗಿ ಇದೆ. ಅದಕ್ಕೆ ಸತ್ಯಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳಲಾಗುತ್ತದೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಈ ಪುರುಷೋತ್ತಮ ಸಂಗಮ ಯುಗವು ಯಾರಿಗೂ ತಿಳಿದಿಲ್ಲ. ನೀವು ಎಷ್ಟು ಉತ್ತಮ ಪುರುಷರಾಗಿದ್ದೀರಿ. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ. ತರಗತಿಯಲ್ಲಿಯೂ ನೀವು ಬ್ರಾಹ್ಮಣಿಯರು ಕುಳಿತುಕೊಂಡಾಗ ಮೊಟ್ಟ ಮೊದಲಿಗೆ ಸಾವಧಾನ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಸಹೋದರ ಸಹೋದರಿಯರೇ, ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ. ನಾನಾತ್ಮನು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ಳುತ್ತೇನೆ. 84 ಜನ್ಮಗಳ ರಹಸ್ಯವನ್ನು ತಂದೆಯು ತಿಳಿಸಿದ್ದಾರೆ. ಯಾವ ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ? ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ. ಇದರ ಮೇಲೂ ಸಹ ಯಾರಿಗೂ ವಿಚಾರ ನಡೆಯುವುದಿಲ್ಲ. ಏನು? ಈಗ ನೀವು ಮಕ್ಕಳಿಗೆ ಸರಿ ತಪ್ಪನ್ನು ಅರಿತುಕೊಳ್ಳುವ ಜ್ಞಾನಚಕ್ಷು ಪ್ರಾಪ್ತಿಯಾಗಿದೆ. ಆದ್ದರಿಂದ ಸತ್ಯ ಕರ್ಮವನ್ನೇ ಮಾಡಬೇಕಾಗಿದೆ. ನೀವು ತಿಳಿಸುತ್ತೀರಿ, ನಾವು ಬೇಅದ್ದಿನ ತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನೀವೆಲ್ಲರೂ ಪುರುಷಾರ್ಥ ಮಾಡಿ. ಆ ತಂದೆಯು ಎಲ್ಲ ಆತ್ಮರ ಪಿತನಾಗಿದ್ದಾರೆ. ಆ ತಂದೆಯು ನೀವಾತ್ಮರಿಗೆ ತಿಳಿಸುತ್ತಾರೆ, ಈಗ ನನ್ನನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ. ಆತ್ಮದಲ್ಲಿಯೇ ಸಂಸ್ಕಾರವಿದೆ. ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ. ಕೆಲವರದ್ದು ಬಾಲ್ಯದಲ್ಲಿಯೇ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ಆಗ ಇವರು ಇಂದಿನ ಜನ್ಮದಲ್ಲಿ ಇಂತಹ ಯಾವುದೋ ಪುಣ್ಯ ಕರ್ಮ ಮಾಡಿದ್ದಾರೆ ಎಂದು ತಿಳಿಯಲಾಗುತ್ತದೆ. ಯಾರಾದರೂ ಕಾಲೇಜು ಇತ್ಯಾದಿಗಳನ್ನು ಕಟ್ಟಿಸಿದರೆ ನಂತರದ ಜನ್ಮದಲ್ಲಿ ಚೆನ್ನಾಗಿ ಓದುತ್ತಾರೆ. ಕರ್ಮಗಳ ಲೆಕ್ಕವಿದೆಯಲ್ಲವೇ? ಸತ್ಯಯುಗದಲ್ಲಿ ವಿಕರ್ಮದ ಮಾತೇ ಇರುವುದಿಲ್ಲ. ಕರ್ಮವನ್ನಂತೂ ಅವಶ್ಯವಾಗಿ ಮಾಡುತ್ತಾರೆ. ರಾಜ್ಯಭಾರ ಮಾಡುತ್ತಾರೆ, ತಿನ್ನುತ್ತಾರೆ, ಕುಡಿಯುತ್ತಾರೆ. ಆದರೆ ಉಲ್ಟಾ ಕರ್ಮ ಮಾಡುವುದಿಲ್ಲ. ಅದಕ್ಕೆ ರಾಮರಾಜ್ಯವೆಂದು ಕರೆಯಲಾಗುತ್ತದೆ. ಇಲ್ಲಿ ರಾವಣ ರಾಜ್ಯವಿದೆ. ನೀವೀಗ ಶ್ರೀಮತದಂತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಅದು ಹೊಸ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚದಲ್ಲಿ ದೇವತೆಗಳ ನೆರಳೂ ಸಹ ಬೀಳುವುದಿಲ್ಲ. ಲಕ್ಷ್ಮಿಯ ಜಡ ಚಿತ್ರವನ್ನು ಇಟ್ಟುಕೊಂಡಾಗ ಅದರ ನೆರಳು ಬೀಳುವುದೋ? ಬೀಳಬಹುದೇ ಹೊರತು ಚೈತನ್ಯ ದೇವತೆಯ ನೆರಳು ಬೀಳಲು ಸಾಧ್ಯವಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಹೇಗೆ ರಾಟೆ ಬಾವಿಯಿಂದ ನೀರು ಹೊರತೆಗೆಯುವ ಒಂದು ವಿಧಿ ಇರುತ್ತದೆ ಎಲ್ಲವೇ? ಅದು ಸುತ್ತುತ್ತಲೇ ಇರುತ್ತದೆ. ಹಾಗೆಯೇ ಈ ಸೃಷ್ಟಿ ಚಕ್ರವು ಸಹ ಸುತ್ತುತ್ತಿರುತ್ತದೆ. ಇದರ ಮೇಲೆಯೇ ದೃಷ್ಟಾಂತಗಳನ್ನು ತಿಳಿಸಲಾಗುತ್ತದೆ. ಪವಿತ್ರತೆಯು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಕುಮಾರಿಯು ಪವಿತ್ರವಾಗಿರುತ್ತಾಳೆ. ಆದ್ದರಿಂದ ಎಲ್ಲರೂ ಅವರ ಕಾಲಿಗೆ ಬೀಳುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಬಹಳ ಮಂದಿ ಕುಮಾರಿಯರೇ ಇದ್ದೀರಿ. ಆದ್ದರಿಂದ ಕುಮಾರಿಯರ ಮೂಲಕ ಬಾಣ ಹೊಡೆಸಿದರೆಂದು ಗಾಯನವಿದೆ. ಇದು ಜ್ಞಾನ ಬಾಣವಾಗಿದೆ. ನೀವು ಪ್ರೀತಿಯಿಂದ ಕುಳಿತು ತಿಳಿಸುತ್ತೀರಿ, ತಂದೆ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಅವರು ಸರ್ವರ ಸದ್ಗತಿದಾತನಾಗಿದ್ದಾರೆ. ಭಗವಾನುವಾಚ ಮನ್ಮನಾಭವ. ಇದು ಮಂತ್ರವಲ್ಲವೇ? ಇದರಲ್ಲಿಯೇ ಪರಿಶ್ರಮವಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಗುಪ್ತ ಪರಿಶ್ರಮವಾಗಿದೆ. ಆತ್ಮವೇ ತಮೋಪ್ರಧಾನವಾಗಿದೆ, ಮತ್ತೆ ಸತೋಪ್ರಧಾನವಾಗಬೇಕಾಗಿದೆ. ತಂದೆಯು ತಿಳಿಸಿದ್ದಾರೆ, ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು. ಯಾರು ಮೊಟ್ಟ ಮೊದಲಿಗೆ ತಂದೆಯಿಂದ ಅಗಲಿದ್ದರೋ ಅವರೇ ಮೊಟ್ಟ ಮೊದಲಿಗೆ ಮಿಲನ ಮಾಡುವರು. ಆದ್ದರಿಂದ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ಎಂದು ತಂದೆಯು ಹೇಳುತ್ತಾರೆ. ತಂದೆಗೆ ತಿಳಿದಿದೆ ಯಾವಾಗಿನಿಂದ ಭಕ್ತಿಯನ್ನು ಆರಂಭಿಸಿದ್ದೀರಿ ಎಂದು. ಇದು ಅರ್ಧ ಅರ್ಧ ಭಾಗವಾಗಿದೆ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ. ಹೇಗೆ ದಿನ ಮತ್ತು ರಾತ್ರಿ 24 ಗಂಟೆಗಳಲ್ಲಿ 12 ಗಂಟೆ AM, 12 ಗಂಟೆಗಳು
PM ಇರುತ್ತದೆ. ಹಾಗೆಯೇ ಕಲ್ಪವೂ ಸಹ ಅರ್ಧ ಅರ್ಧ ಭಾಗವಾಗಿದೆ. ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ ಅಂದ ಮೇಲೆ ಕಲಿಯುಗದ ಆಯಸ್ಸನ್ನು ಇಷ್ಟೊಂದು ಉದ್ದಗಲವಾಗಿ ಏಕೆ ಹೇಳುತ್ತಾರೆ? ನೀವೀಗ ಸರಿ ತಪ್ಪನ್ನು ತಿಳಿಸಬಲ್ಲಿರಿ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಮತ್ತೆ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ. ಭಗವಂತನಿಗೆ ಭಕ್ತರ ರಕ್ಷಕನೆಂದು ಹೇಳಲಾಗುತ್ತದೆ ಇಲ್ಲವೇ? ಮುಂದೆ ಹೋದಂತೆ ನೀವು ಸನ್ಯಾಸಿ ಮೊದಲಾದವರಿಗೂ ಸಹ ಬಹಳ ಪ್ರೀತಿಯಿಂದ ಕುಳಿತು ತಿಳಿಸಿಕೊಡುತ್ತೀರಿ. ನಿಮ್ಮ ಫಾರ್ಮ್ ಅನ್ನು ಅವರು ತುಂಬುವುದಿಲ್ಲ, ತಂದೆ ತಾಯಿಯ ಹೆಸರನ್ನು ಬರೆಯುವುದಿಲ್ಲ. ಏಕೆ ಸನ್ಯಾಸ ಮಾಡಿದ್ದೀರಿ? ಕಾರಣ ತಿಳಿಸಿ ಎಂದು ಮೊದಲು ಬಾಬಾರವರು ಹೋಗಿ ಕೇಳುತ್ತಿದ್ದರು. ವಿಕಾರಗಳ ಸನ್ಯಾಸ ಮಾಡುತ್ತಾರೆ, ಆದ್ದರಿಂದ ಮನೆಯ ಸನ್ಯಾಸ ಮಾಡುತ್ತಾರೆ. ನೀವೀಗ ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ. ನಿಮಗೆ ಹೊಸ ಪ್ರಪಂಚದ ಸಾಕ್ಷಾತ್ಕಾರವನ್ನು ಮಾಡಿಸಲಾಗಿದೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಸ್ವರ್ಗದ ರಚಯಿತ ತಂದೆಯು ಸ್ವರ್ಗವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ, ಹೂದೋಟವನ್ನಾಗಿ ಮಾಡುವವರಾಗಿದ್ದಾರೆ, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಕಾಮವಿಕಾರವು ಮೊಟ್ಟಮೊದಲನೆಯ ಮುಳ್ಳಾಗಿದೆ. ಈ ಕಾಮವಿಕಾರಕ್ಕೆ ಕತ್ತಿ ಎಂದು ಹೇಳುತ್ತಾರೆ, ಕ್ರೋಧಕ್ಕೆ ಭೂತವೆಂದು ಹೇಳುತ್ತಾರೆ. ದೇವಿ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದರು. ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ವಿಕಾರಿ ಮನುಷ್ಯರು ತಲೆಬಾಗುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ. ನಾವು ಇಲ್ಲಿ ಓದುವುದಕ್ಕಾಗಿ ಬಂದಿದ್ದೇವೆ. ಉಳಿದಂತೆ ಆ ಸತ್ಸಂಗಗಳಲ್ಲಿ ಹೋಗುವುದಂತೂ ಸಾಮಾನ್ಯ ಮಾತಾಗಿದೆ. ಅಲ್ಲಿ ಈಶ್ವರ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಆದರೆ ತಂದೆಯು ಎಂದಾದರೂ ಸರ್ವವ್ಯಾಪಿಯಾಗಲು ಸಾಧ್ಯವೇ? ತಂದೆಯಿಂದ ನೀವು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ತಂದೆಯು ಬಂದು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಕೆಲವರಂತೂ ನರಕವನ್ನು ನರಕವೆಂದು ಒಪ್ಪುವುದೇ ಇಲ್ಲ. ಸಾಹುಕಾರರು ತಿಳಿದುಕೊಳ್ಳುತ್ತಾರೆ, ಸ್ವರ್ಗದಲ್ಲಿ ಏನಿದೆ ನಮ್ಮ ಬಳಿಯಂತೂ ಹಣ, ಅಂತಸ್ತು, ಮೆಹಲು, ವಿಮಾನ ಇತ್ಯಾದಿಗಳೆಲ್ಲವೂ ಇದೆ. ನಮಗಾಗಿ ಇದೇ ಸ್ವರ್ಗವಾಗಿದೆ. ಯಾರು ಕೊಳಕಿನಲ್ಲಿರುತ್ತಾರೆಯೋ ಅವರಿಗೆ ಇದು ನರಕವಾಗಿದೆ. ಆದ್ದರಿಂದ ಭಾರತವು ಎಷ್ಟೊಂದು ಬಡ ದೇಶ, ಕಂಗಾಲಾಗಿದೆ. ಈ ಚರಿತ್ರೆ ಭೂಗೋಳವು ಪುನಃ ಪುನರಾವರ್ತನೆಯಾಗುವುದು. ತಂದೆಯು ನಮ್ಮನ್ನು ಪುನಃ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರೆಂದು ನಿಮಗೆ ನಶೆ ಇರಬೇಕು. ಭೂತ, ಭವಿಷ್ಯತ್, ವರ್ತಮಾನವನ್ನು ಅರಿತುಕೊಂಡಿದ್ದೀರಿ. ಸತ್ಯ ತ್ರೇತಾಯುಗದ ಕಥೆಯನ್ನು ತಂದೆಯು ತಿಳಿಸಿದ್ದಾರೆ. ನಂತರ ಮಧ್ಯದಲ್ಲಿ ನಾವು ಕೆಳಗಿಳಿಯುತ್ತೇವೆ. ವಾಮ ಮಾರ್ಗವು ವಿಕಾರಿ ಮಾರ್ಗವಾಗಿದೆ. ಈಗ ಪುನಃ ತಂದೆಯು ಬಂದಿದ್ದಾರೆ. ನೀವು ತಮ್ಮನ್ನು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿಯುತ್ತೀರಿ. ಚಕ್ರವನ್ನು ತಿರುಗಿಸಿ ಇದರಿಂದ ತಲೆ ಕತ್ತರಿಸುತ್ತೀರಿ ಎಂದಲ್ಲ. ಕೃಷ್ಣನಿಗೆ ಚಕ್ರವನ್ನು ತೋರಿಸಿ ಕೃಷ್ಣನು ರಾಕ್ಷಸರನ್ನು ಚಕ್ರದಿಂದ ಕೊಂದನೆಂದು ಹೇಳುತ್ತಾರೆ. ಆದರೆ ಇದು ಸಾಧ್ಯವಿಲ್ಲ. ನೀವು ತಿಳಿದುಕೊಳ್ಳುತ್ತೀರಿ, ನಾವು ಬ್ರಾಹ್ಮಣರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಸತ್ಯಯುಗದಲ್ಲಿ ದೇವತೆಗಳಿಗಂತೂ ಈ ಜ್ಞಾನವಿರುವುದಿಲ್ಲ. ಅಲ್ಲಿ ಸದ್ಗತಿ ಇರುತ್ತದೆ. ಆದ್ದರಿಂದ ಅದಕ್ಕೆ ದಿನವೆಂದು ಹೇಳಲಾಗುತ್ತದೆ. ರಾತ್ರಿಯಲ್ಲಿಯೇ ಕಷ್ಟವಾಗುತ್ತದೆ. ಭಕ್ತಿಯಲ್ಲಿ ದರ್ಶನಕ್ಕಾಗಿ ಎಷ್ಟೊಂದು ಹಠಯೋಗ ಇತ್ಯಾದಿಗಳನ್ನು ಮಾಡುತ್ತಾರೆ. ನೌದಾ ಭಕ್ತಿ ಮಾಡುವವರು ಪ್ರಾಣ ತ್ಯಾಗ ಮಾಡುವುದಕ್ಕೂ ತಯಾರಾಗಿ ಬಿಡುತ್ತಾರೆ. ಆದ್ದರಿಂದ ಸಾಕ್ಷಾತ್ಕಾರವಾಗುತ್ತದೆ. ಡ್ರಾಮಾ ಅನುಸಾರ ಅಲ್ಪ ಕಾಲಕ್ಕಾಗಿ ಅವರ ಇಚ್ಛೆಯೂ ಪೂರ್ಣವಾಗುತ್ತದೆ. ಬಾಕಿ ಈಶ್ವರನು ಏನನ್ನೂ ಮಾಡುವುದಿಲ್ಲ. ಅರ್ಧಕಲ್ಪ ಭಕ್ತಿಯ ಪಾತ್ರವೂ ನಡೆಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಇದೇ ಆತ್ಮಿಕ ನಶೆಯಲ್ಲಿರಿ. ತಂದೆಯು ನಮ್ಮನ್ನು
ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ. ಭೂತ ಭವಿಷ್ಯತ್ ವರ್ತಮಾನದ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನಡೆಯಬೇಕಾಗಿದೆ. ಪಾಸ್ ವಿತ್ ಆನರ್ ಆಗಲು ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುವ ಗುಪ್ತ ಪರಿಶ್ರಮ ಪಡಬೇಕಾಗಿದೆ. ವರದಾನ: ತಮ್ಮ ಡಬಲ್ ಲೈಟ್ ಸ್ವರೂಪದ ಮೂಲಕ ಬರುವಂತಹ ವಿಘ್ನಗಳನ್ನು ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ. ಬರುವಂತ ವಿಘ್ನಗಳಿಂದ ಆಯಾಸಗೊಳ್ಳುವ ಅಥವಾ ಹೃದಯ ವಿದೀರ್ಣರಾಗುವ ಬದಲು ಸೆಕೆಂಡ್ನಲ್ಲಿ ಸ್ವಯಂನ ಆತ್ಮಿಕ ಜ್ಯೋತಿ ಸ್ವರೂಪ ಮತ್ತು ನಿಮಿತ್ತ ಭಾವದ ಡಬಲ್ ಲೈಟ್ ಸ್ವರೂಪದ ಮುಖಾಂತರ ಸೆಕೆಂಡ್ನಲ್ಲಿ ಜಂಪ್ ಹಾಕಿಬಿಡಿ. ವಿಘ್ನರೂಪಿ ಕಲ್ಲನ್ನು ಒಡೆಯುವುದರಲ್ಲಿ ಸಮಯ ಕಳೆಯಬೇಡಿ. ಜಂಪ್ ಹಾಕಿ ಮತ್ತು ಸೆಕೆಂಡ್ನಲ್ಲಿ ಪಾರಾಗಿಬಿಡಿ. ಸ್ವಲ್ಪ ವಿಸ್ಮೃತಿಯ ಕಾರಣ ಸಹಜ ಮಾರ್ಗವನ್ನು ಪರಿಶ್ರಮವನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದ ಭವಿಷ್ಯ ಶ್ರೇಷ್ಠ ಗುರಿಯನ್ನು ಸ್ಪಷ್ಟವಾಗಿ ನೋಡುತ್ತಾ ತೀವ್ರ ಪುರುಷಾರ್ಥಿಗಳಾಗಿ ಬಾಪ್ದಾದ ಮತ್ತು ವಿಶ್ವ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದೆ ಅದೇ ಶ್ರೇಷ್ಠ ಸ್ವರೂಪದಲ್ಲಿ ಸದಾ ಸ್ಥಿತರಾಗಿರಿ. ಸ್ಲೋಗನ್: ಸದಾ ಖುಷಿಯಾಗಿರಿ ಮತ್ತು ಖುಷಿಯನ್ನು ಹಂಚಿರಿ. ಇದೇ ಎಲ್ಲಕ್ಕಿಂತಲೂ ದೊಡ್ಡ ಹೆಮ್ಮೆಯಾಗಿದೆ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಈಗ ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪ ಎಂದರೆ ಏಕರಸ ಸ್ಥಿತಿ ತಯಾರು ಮಾಡುವ ಅಭ್ಯಾಸ ಮಾಡಿ. ಆಗಲೇ ವಿಶ್ವದಲ್ಲಿ ಶಕ್ತಿ ಸೇನೆಯ ಹೆಸರು ಪ್ರಸಿದ್ಧವಾಗುವುದು. ಯಾವಾಗ ಬೇಕೋ ಆಗ ಶರೀರದ ಆಧಾರ ತೆಗೆದುಕೊಳ್ಳುವುದು ಹಾಗೂ ಯಾವಾಗ ಬೇಕೋ ಆಗ ಶರೀರದ ಆಧಾರ ಬಿಟ್ಟು ತಮ್ಮ ಅಶರೀರಿ ಸ್ವರೂಪದಲ್ಲಿ ಸ್ಥಿತರಾಗುವುದು. ಹೇಗೆ ಶರೀರ ಧಾರಣೆ ಮಾಡಿದ್ದೀರಿ ಅದೇ ರೀತಿ ಶರೀರದಿಂದ ಭಿನ್ನ ಆಗಿಬಿಡಿ. ಇದೇ ಅನುಭವ ಅಂತಿಮ ಪರೀಕ್ಷೆಯಲ್ಲಿಯೂ ಫಸ್ಟ್ ನಂಬರ್ ತರುವ ಆಧಾರವಾಗಿದೆ. ಒಳ್ಳೆಯದು. ಓಂ ಶಾಂತಿ. ಓಂ